ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದ್ ಪಾದಯಾತ್ರೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ರು. ಮೇಕೆದಾಟು ಯೋಜನೆ ಅವರ ಕನಸಿನ ಯೋಜನೆ. ಇದಕ್ಕಾಗಿ ಬಜೆಟ್ ನಲ್ಲೂ ಕೂಡ ಹಣ ಇಡ್ಲಾಗಿದೆ. ಬೊಮ್ಮಾಯಿ ಅವರು ಹಿಂದೆ 1,000 ಕೋಟಿ ರೂಪಾಯಿಯನ್ನ ಇದಕ್ಕಾಗಿ ಬಜೆಟ್ ನಲ್ಲಿ ಹಣ ಮೀಸಲಿಟ್ಟಿದ್ರು. ಆದ್ರೆ ಡಿಪಿಆರ್ ಸರಿಯಾಗಿ ಆಗಿಲ್ಲ. ಡಿಪಿಆರ್ ಯಾಕೆ ಆಗಿಲ್ಲ ಅಂತಂದ್ರೆ ಈ ಪ್ರಕರಣ 7 ವರ್ಷಗಳಿಂದ ನೆನೆಗುದಿಗೆ ಬೀಳೋದಕ್ಕೆ ಕಾರಣ ತಮಿಳುನಾಡಿನ ಅಡ್ಡಗಾಲು. ತಮಿಳುನಾಡು ಈ ಯೋಜನೆಯನ್ನ ಮಾಡಬಾರದು ಅಂತ ಡಿಪಿಆರ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು. ಈ ನಿಟ್ಟಿನಲ್ಲಿ ಇವತ್ತು ಈ ಅರ್ಜಿಯನ್ನ ವಜಾಗೊಳಿಸಿರುವ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ದೊಡ್ಡದಾದಂತಹ ಯಶಸ್ಸನ್ನ ತಂದುಕೊಟ್ಟಿದೆ. ಅದನ್ನ ದೊಡ್ಡ ಗೆಲುವು ಅಂತಾನೆ ಉಪಮುಖ್ಯಮಂತ್ರಿ ಮತ್ತು ಜಲಸಂಪನ್ಮೂಲ ಸಚಿವರು ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತಮಿಳುನಾಡಿನ ವಾದವನ್ನ ಪುರಸ್ಕಾರ ಮಾಡಿಲ್ಲ ಮುಖ್ಯ ನ್ಯಾಯಮೂರ್ತಿಗಳಾಗಿದ್ದಂತ ಬಿ.ಆರ್. ಗವಾಯಿ ಅವರು. ಯಾಕೆಂದ್ರೆ ಇದಿನ್ನೂ ಕೂಡ ಒಂದು ನಿರ್ಮಾಣ ಹಂತದಲ್ಲಿದೆ, ಯಾವುದೋ ಯೋಜನೆ ಆಗಿಲ್ಲ. ಮತ್ತೆ ಇದನ್ನ ಯೋಜನೆ ಮಾಡಬೇಕೋ ಬೇಡವೋ ಅನ್ನೋದು ತೀರ್ಮಾನ ಮಾಡೋದು ನಮ್ ಕೆಲ್ಸ ಅಲ್ಲ, ಸುಪ್ರೀಂ ಕೋರ್ಟ್ ಕೆಲಸ ಅಲ್ಲ. ಅದಕ್ಕೆ ಬೇರೆ ಮಂಡಳಿಗಳಿದಾವೆ, ಬೇರೆ ಆಯೋಗಗಳಿದಾವೆ. ಅವು ತೀರ್ಮಾನ ಮಾಡ್ಬೇಕು ಯೋಜನೆ ಆಗ್ಬೇಕಾ ಬೇಡವಾ, ಯೋಜನೆಯಿಂದ ಏನು ಉಪಯೋಗ ಅಂತ. ಅದನ್ನ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ತೀರ್ಮಾನ ಮಾಡೋಕ್ ಆಗೋದಿಲ್ಲ. ಸುಪ್ರೀಂ ಕೋರ್ಟ್ ನ ಸಮಯನ ವ್ಯರ್ಥ ಮಾಡಬೇಡಿ ಅಂತ ತಮಿಳುನಾಡಿನ ಅರ್ಜಿಗೆ ಈ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅವರು ಮುಖ್ಯವಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಇದನ್ನ ತೀರ್ಮಾನ ಮಾಡುವಂತ ಅಂದ್ರೆ ಡಿಪಿಆರ್ ಅನ್ನ ಅನುಮೋದನೆ ಮಾಡ್ಬೇಕು, ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು, ಯೋಜನೆ ಹೇಗಿರ್ಬೇಕು, ಇದೆಲ್ಲವನ್ನ ತೀರ್ಮಾನ ಮಾಡ್ಬೇಕಾಗಿರೋದು ಒಂದು ಕಾವೇರಿ ನೀರು ನಿಯಂತ್ರಣ ಮಂಡಳಿ ಅಂತಂದ್ರೆ CWRC, ಇನ್ನೊಂದು ಯಾವುದು ಅಂತಾರೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ CWMA ತೀರ್ಮಾನ ಮಾಡ್ಬೇಕು ಅಂತ. ಈಗ ಚೆಂಡು ಕೇಂದ್ರ ಸರ್ಕಾರದ ಅಂಗಳಕ್ಕೆ ಹೋಗಿದೆ. ಇಲ್ಲಿ ತನಕ ಏನಾಗ್ತಾ ಇತ್ತು, ಈಗ ಅರ್ಜಿ ಇದೆಯಪ್ಪ ಪೆಂಡಿಂಗ್ ಇದೆ ಸುಪ್ರೀಂ ಕೋರ್ಟ್ ನಲ್ಲಿ, ನಾವೇನ್ ಮಾಡಕ್ ಆಗತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಏನು ಮಾಡಕ್ ಆಗೋದಿಲ್ಲ, ನೀವು ಕಾಂಗ್ರೆಸ್ ಸರ್ಕಾರ ಇದ್ದೀರಲ್ಲ ಕರ್ನಾಟಕದಲ್ಲಿ, ನಿಮ್ಮ ಒಂದು ಗೆಳೆತನದಲ್ಲಿರುವಂತ DMK ಸರ್ಕಾರ ಇದೆ, ಆ DMK ಸರ್ಕಾರವನ್ನ ಹೋಗಿ ಪ್ರಶ್ನೆ ಮಾಡಿ, ಜೊತೆಗೆ ಅವ್ರ ಜೊತೆ ಒಂದು ಮಾತುಕತೆ ಮಾಡಿ ನೀವು ಅದಕ್ಕೆ ಅನುಮೋದನೆ ಕೊಡ್ಸಿ, ಅದಕ್ಕೆ ಒಪ್ಪಿಗೆ ಕೊಡ್ಸಿ ಅನ್ನೋದು ಬಿಜೆಪಿಗರ ವಾದ ಆಗಿತ್ತು. ಈಗ ಅದು ಮುಗಿದು ಹೋಗಿದೆ. ಅಲ್ಲಿ ತಮಿಳುನಾಡು ಒಪ್ಪಿಲ್ಲ. ತಮಿಳುನಾಡು ಯಾವುದೇ ಸಂದರ್ಭದಲ್ಲಿ ತನ್ನ ನೆಲ ಜಲ ಭಾಷೆ ಅಂತ ಬಂದಾಗ ಅವರಿಗೆ ಯಾವ ಗೆಳೆತನೂ ಮುಖ್ಯ ಆಗೋದಿಲ್ಲ, ತಮ್ಮ ಅಸ್ಮಿತೆ ಮಾತ್ರ ಮುಖ್ಯ ಆಗತ್ತೆ. ಅದು ಅನೇಕ ಪ್ರಕರಣಗಳಲ್ಲಿ ನಾವು ನೋಡ್ಕೊಂಡ್ ಬಂದಿದ್ದೀವಿ. ಬಿಜೆಪಿ ADMK ಅವ್ರು ಮೈತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಇದನ್ನ ನಾವು ಗಮನಿಸಿದೀವಿ. ಕಂಬಳ ಮತ್ತಿತರ ವಿಚಾರ ಬಂದಾಗ ಅಲ್ಲಿ ಬೇರೆ ಹೆಸರಲ್ಲೇ ಕರೀತಾರೆ ಕಂಬಳನ, ಜಲ್ಲಿಕಟ್ಟು ವಿಚಾರ ಬಂದಾಗ್ಲೂ ADMK ಬಿಜೆಪಿ ಜೊತೆಗೆ ನಾವು ಬಿಜೆಪಿ ಜೊತೆಗೆ ನಾವು ಮೈತ್ರಿ ಮಾಡ್ಕೊಂಡಿದೀವಿ ಅನ್ನೋ ಕಾರಣಕ್ಕಾಗಿ ಆ ವಿಚಾರದಲ್ಲಿ ಅವ್ರು ಹಿಂದೆ ಸರಿಲಿಲ್ಲ. ಅಲ್ಲಿನ ರೀಜನಲ್ ಪಾರ್ಟೀಸ್ಗಿರೋ ಶಕ್ತಿನೇ ಏನು ಅಂತಂದ್ರೆ, ಅವರು ತಮ್ಮ ವಿಚಾರ ತಮ್ಮ ಅಸ್ಮಿತೆಯ ವಿಚಾರ ಬಂದಾಗ ಅವ್ರು ಯಾವ ಪಕ್ಷ ಇರ್ಲಿ, ಯಾವ ಗೆಳೆತನ ಅಲ್ಲೊಂದು ಬ್ರೇಕ್ ಕೊಡ್ತಾರೆ. ಅದ್ ನಮ್ ಮುಖ್ಯ ಅಲ್ಲಪ್ಪ, ನಮ್ ರಾಜ್ಯ ನಮ್ಮ ಅಸ್ಮಿತೆ ಮುಖ್ಯ ಅಂತ. ಅದೇ ರೀತಿಯಾಗಿ DMK ಕೂಡ ಇಲ್ಲಿ ನಿಂತಿತ್ತು. ಹಾಗಂತ ಕರ್ನಾಟಕಕ್ಕೂ ಕೂಡ ಇಲ್ಲಿನ ಅಸ್ಮಿತೆ ಬಹಳ ಮುಖ್ಯ. ಕಾವೇರಿ ನಮ್ಮದು, ಇಲ್ಲಿನ ನೀರನ್ನ ಬಳಸ್ಕೊಳ್ಳುವಂತ ಎಲ್ಲ ಹಕ್ಕು ನಮಗಿದೆ. ವೇಸ್ಟ್ ಆಗಿ ಸಮುದ್ರ ಸೇರುವಂತಹ ನೀರನ್ನ ಬೆಂಗಳೂರಿನ ಕುಡಿಯೋ ನೀರು ಯೋಜನೆಗಿರ್ಬೋದು ಅಥವಾ ಜಲ ವಿದ್ಯುತ್ ಇರ್ಬೋದು ಬಳಸಿಕೊಳ್ಳುವಂತಹ ಎಲ್ಲ ಅಧಿಕಾರ, ವೇಸ್ಟ್ ಆಗುವ ನೀರನ್ನ ಬಳಸಿಕೊಳ್ಳುವ ಎಲ್ಲ ಹಕ್ಕು ಅಧಿಕಾರ ನಮಗಿದೆ. ಹಾಗಾಗಿನೇ ಕರ್ನಾಟಕ ಸರ್ಕಾರ ದೊಡ್ಡ ಮಟ್ಟದಲ್ಲಿ ಇದರ ಬಗ್ಗೆ ಕಾನೂನಾತ್ಮಕ ಹೋರಾಟ ನಡೆಸಿತ್ತು. ಮೊನ್ನೆ ಕೂಡ ದೆಹಲಿಗೆ ಹೋದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಕರ್ನಾಟಕದ ಈ ಎಲ್ಲ ಜಲ ವಿವಾದಗಳಿಗೆ ಸಂಬಂಧಪಟ್ಟಂತೆ ವಕೀಲರನ್ನ ಭೇಟಿಯಾಗಿ, ನ್ಯಾಯವಾದಿಗಳನ್ನ ಭೇಟಿಯಾಗಿ ಇದನ್ನ ತ್ವರಿತವಾಗಿ ಮಾಡುವಂತೆ ಅವರು ಒಂದ್ ಚರ್ಚೆಯನ್ನು ಕೂಡ ನಡೆಸಿದ್ರು. ಅದೆಲ್ಲದರ ನಂತರ ಆಗಿರುವ ಬೆಳವಣಿಗೆ ಇದು. ಈಗ ತಮಿಳುನಾಡು ಸರ್ಕಾರಕ್ಕೆ ಯಾವುದೇ ಆಪ್ಷನ್ ಇಲ್ಲ. ಈ ಕೇಂದ್ರ ಸರ್ಕಾರ ಏನ್ ಮಾಡತ್ತೆ, ಕೇಂದ್ರ ಸರ್ಕಾರ ಏನ್ ತೀರ್ಮಾನವನ್ನ ತೆಗೆದುಕೊಳ್ಳತ್ತೆ, ಮತ್ತು ಹಸಿರು ನ್ಯಾಯಪೀಠ ಇರ್ಬೋದು ಅಥವಾ ಬೇರೆ ಮಂಡಳಿಗಳು ಏನಿದಾವೆ ಅವೆಲ್ಲವೂ ಏನ್ ತೀರ್ಮಾನ ತಗೋತೆ ಅನ್ನೋದ್ರ ಮೇಲೆ ಮೇಕೆದಾಟು ಯೋಜನೆಗೆ ಅನುಷ್ಠಾನಕ್ಕೆ ಅವಕಾಶ ಸಿಗತ್ತಾ ಇಲ್ವಾ ಅನ್ನೋದು ನಿರ್ಧಾರ ಆಗತ್ತೆ. ಈಗ ಚೆಂಡು ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ಇಲ್ಲಿ ತನಕ ಬಿಜೆಪಿ ಹೇಳದಂತೆ ಈಗ ಹೇಳೋದಕ್ಕೆ ಆಗೋದಿಲ್ಲ. ಈಗ ಅವರ ಮೇಲೇನೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಕರ್ನಾಟಕಕ್ಕೆ ಎಲ್ಲ ರೀತಿಯಲ್ಲಿ ಉಪಯೋಗ ಆಗುವಂತಹ ಈ ಯೋಜನೆಗೆ ಅವಕಾಶ ಮಾಡಿಕೊಡಿ ಅನ್ನೋ ಬೇಡಿಕೆನ ಅವ್ರು ಇಡಬೇಕಾಗತ್ತೆ. ಇದು ಒಂದು. ಇನ್ನೊಂದು ಕಡೆಯಲ್ಲಿ ಪರಿಸರವಾದಿಗಳು ಮತ್ತು ಅನೇಕ ಜಲ ವಿಜ್ಞಾನಿಗಳ ಹೇಳಿಕೆ ಏನಿದೆ ಅಂತಂದ್ರೆ, ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಮತ್ತಷ್ಟು ಪರಿಸರ ನಾಶಕ್ಕೆ ಮತ್ತು ಮರಗಳ ಮಾರಣ ಹೋಮಕ್ಕೆ ಕಾರಣ ಆಗತ್ತೆ ಹೊರತು ಅದರಿಂದ ಹೆಚ್ಚಿನ ಲಾಭವಂತೂ ಕರ್ನಾಟಕಕ್ಕೆ ಆಗುವುದಿಲ್ಲ ಅನ್ನೋದು ಅವರ ವಾದ ಆಗಿದೆ. ಅವರ ವಾದ ಬೇರೆಯತ್ತೆ. ಆದ್ರೆ ಈಗ ಅರ್ಜಿಯಂತೂ ವಜಾಗೊಂಡಿರೋದ್ರಿಂದ ತಮಿಳುನಾಡಿಗೆ ಬೇರೆ ಅವಕಾಶ ಇಲ್ಲ. ಈಗ ಎಲ್ಲ ತೀರ್ಮಾನವನ್ನ ಕೇಂದ್ರ ಸರ್ಕಾರ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಕರ್ನಾಟಕದ ಬಿಜೆಪಿ ಸಂಸದರ ಮತ್ತು ಬಿಜೆಪಿ ನಾಯಕರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಕಾಂಗ್ರೆಸ್ಗೆ ಒಂದು ಅಸ್ತ್ರ ಸಿಗತ್ತೆ, ನಾವ್ ಅಲ್ಲಿ ಹೋಗಿದೀವಿ, DPR ಸಲ್ಲಿಸಿ ಆಗಿದೆ, ಅವಕಾಶ ಸಿಗ್ಲಿಲ್ಲ ಅಂತ ಪ್ರಶ್ನೆ ಮಾಡೋ ಅವಕಾಶ ಅಂತೂ ಮುಂದಿನ ದಿನಗಳಲ್ಲಿ ಅವ್ರಿಗೆ ಸಿಗತ್ತೆ.